ಇದ್ರಿ ಕಲುಷಿತ ನೀರನ್ನು ರೀ ಫಿಲ್ಟ್ರೇಷನ್ ಮಾಡಿದ್ರಿ. ಇಲ್ರಿ ನಾವು ರೀ ಇದ್ರ ಕಲುಷಿತ ನೀರನ್ನು ತೊಗೊಂಡಿವ್ರಿ. ದೊಡ್ಡ ದೊಡ್ಡ ಸಣ್ಣ ಸಣ್ಣ ಕಟ್ಟಿಗೆ ಕಸೂರು ಪಸರು ಇದ್ದಿದ್ದು ಇದ್ರಾಗ ಉಳ್ತಾರೆ ರೀ. ಅದಕ್ಕಿಂತ ಚಿಕ್ಕ ಕಸೂರು ಅವೆಲ್ಲ ಇಲ್ಲಿ ಉಳ್ತಾರೆ ರೀ. ಅದಕ್ಕಿಂತ ಸಣ್ಣ ಇದ್ರಾಗ ರೀ. ಈಗ ಶುದ್ಧೀಕರಣ ಆಗ್ತಾ ಬಂದ್ರೆ ಇಲ್ಲಿ ಫಿಲ್ಟರ್ ನೀರು ಸರ್. ವೆರಿ ಗುಡ್, ಭಾಳ ಚೆನ್ನಾಗಿ ನೋಡಿ ಕಾನ್ಸೆಪ್ಟ್. ನೀರು ಫಿಲ್ಟರ್ ನೀರಿನ ಸಂಸ್ಕರಣೆ ಮಾಡ್ಬೋದು. ಮತ್ತದು ನೋಡ್ರಿ ಲೋ ಕಾಸ್ಟ್, ಏನು ಹೆಚ್ಚಿನ ಖರ್ಚಿಲ್ಲ, ಎಲ್ಲ ಖಾಲಿ ಪ್ಲಾಸ್ಟಿಕ್ ಡಬ್ಬಿ ಪೆನ್ನಿನು. ಹಾಂ, ಈಗ ಇದನ್ನ ಏನು ಮಾಡೋದು, ಒಂದೇ ಇದ್ರೊಳಗೂ ಮಾಡ್ಬೋದು ನಾವು. ಅಂದ್ರೆ ಒಂದೇ ಬಾಕ್ಸ್ನಲ್ಲಿ ಮಾಡಿರೋ ಕೆಳಗಡೆ ನೀರು ಮಾಡ್ಬೋದು ನಾವು. ಫಸ್ಟಿಗೆ ಹತ್ತಿ ಹಾಕ್ಯಾಟ್ರಿ, ಅದ್ರ ಮ್ಯಾಗ ಮರಳು ರೀ. ಆಮೇಲೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಚೂರು ಚೂರು ಕಲ್ಲು ಹಾಕ್ಯಾಟ್ರಿ, ಅದ್ರ ಮ್ಯಾಗ ಜಲ್ಲಿ ಕಲ್ಲು ಹಾಕ್ಬಿಡ್ರಿ. ಹಾಕ್ಯಾಟ ನಾವು ಇಂಥವು ಗಲೀಜಿನ ಕಲುಷಿತ ನೀರನ್ನು ಹಾಕಿದ್ರಿ, ಅದು ಫಿಲ್ಟರ್ ಹಾಕ್ಯಾಟ್ರಿ, ಫಿಲ್ಟ್ರೇಷನ್ ನೀರು. ಅಂದ್ರೆ ಸ್ವಚ್ಛವಾದ ನೀರು ಕುಡಿಬೇಕಂತ ಹೌದಲ್ಲ? ಆ ಕಾನ್ಸೆಪ್ಟ್ ನಮಗೆ ಇರ್ಬೇಕು. ನಿಮ್ಮ ಮನ್ಯಾಗ ನೀರಿನ ಪಾತ್ರೆ ಅದಾವಿಲ್ಲ, ಸ್ವಲ್ಪ ನೋಡು ಗಲೀಜವ ನಾವು. ಹಾಂ, ರೈಟ್. ಇದು ಆಮ್ಲ ಪ್ರತ್ಯಾಮ್ಲ ಸರ್. ಇದ್ರಿ ಇದ್ರಿ ಅರಿಶಿನ ರೀ. ಇದು ಇದ್ರ ಬಣ್ಣ ಚೇಂಜ್ ಮಾಡಿದ್ರಿ, ಇದ್ರ ಪ್ರತ್ಯಾಮ್ಲ ರೀ. ಬಣ್ಣ ಚೇಂಜ್ ಮಾಡ್ಲಿಕ್ಕಂದ್ರೆ ಇದು ಆಮ್ಲ ರೀ. ಈಗ ಇದನ್ರಿ ಕಲಕಿದ್ರಿ, ಇದು ಅರಿಶಿನ ಕಲರ್ ಇದ್ದಿದ್ರಿ ಹಳದಿ ಆತ್ರಿ. ಇದು ಈ ಹಳದಿ ಆತಲ್ರಿ, ಇದಕ್ಕೆ ನಾವೇನ್ರ ಡಿಟರ್ಜೆಂಟ್ ಹಾಕಿದ್ವಿ ಅಂದ್ರಿ, ಇದು ಡಿಟರ್ಜೆಂಟ್ ಪ್ರತ್ಯಾಮ್ಲ ರೀ. ಈಗ ಇದಕ್ಕೆ ಹಾಕಿದ್ವಿ ಅಂದ್ರೆ ಕೆಂಪು ಬಣ್ಣಕ್ಕೆ ಒಳಪಡ್ತೈತಿ ರೀ. ಇದಕ್ಕೆ ನಾವು ನಿಂಬೆ ಹಣ್ಣು ರೀ. ತಡಿ ಈಗ ಏನಾಗ್ತದ? ಈಗ ಇದ್ರಿ ಶಂಕರ್ ಪೌಡರ್ ರೀ, ಇದು ಪ್ರತ್ಯಾಮ್ಲ ರೀ. ಇದ್ರಿ ಅದಕ್ಕೆ ಹಾಕಿ ಅದು ದ್ರಾವಣ ಯಾವ್ದದು? ಇದು ದ್ರಾವಣ ರೀ, ಅರಿಶಿನ ಸೂಚಕ ರೀ. ಈಗ ಇದ್ರ ಪ್ಯೂರ್ ನೀರು ದ್ರಾವಣ, ಅದಕ್ಕೆ ಅರಿಶಿನ ಹಾಕಿದ್ರು ಆಮ್ಲ, ಇದನ್ನ ಪ್ರತ್ಯಾಮ್ಲ ಹಾಕಿ. ಈಗ ಇದು ಪ್ರತ್ಯಾಮ್ಲ ಹಾಕಿ ಈಗ ಮಾಡಿದ್ರೆ ಆಮ್ಲ ಆಗ್ತದೆ ನೋಡ್ರಿ. ಇದು ನಿಂಬೆ ಹಣ್ಣು ರೀ. ಇದನ್ನ ಯಾವ ಆಮ್ಲ ಇರುತ್ತಪ್ಪ ನಿಂಬೆ ಹಣ್ಣಲ್ಲಿ? ಇದು ನಿಂಬೆ ಹಣ್ಣೊಳಗೆ ಆಮ್ಲ. ಯಾವ ಆಸಿಡ್ ಇರುತ್ತೆ? ಸಿಟ್ರಿಕ್ ಆಮ್ಲ. ಸಿಟ್ರಿಕ್ ಆಸಿಡ್. ಹಾಂ, ಆಮ್ಲ ಅಂದರೆ ಆಸಿಡ್. ಹುಣಸೆಹಣ್ಣು ಮಾಡ್ಬೋದಾ? ಹುಣಸೆಹಣ್ಣು ಬರಂಗಿಲ್ಲ. ಹುಣಸೆಹಣ್ಣು ಮಾಡ್ಬೋದು, ಆಮ್ಲ ಮಾಡ್ಬೋದು, ಆಮ್ಲ ಎಲ್ಲ ಮಾಡ್ಬೋದು. ಎಕ್ಸ್ಪೆರಿಮೆಂಟ್ ಆಮ್ಲಗಳ ಉದಾಹರಣೆ ಮತ್ತೆ ಈಗ ಮೋಸಂಬಿ ಹಣ್ಣು ಇರ್ತದಿಲ್ಲ, ಅದು ಕೂಡ ಅದರಲ್ಲೇನು ಮಾಡ್ಬೋದು. ಹಾಂ, ಲಿಂಬೆ ಹಣ್ಣಿಂದ ಮಾಡ್ಬೋದು, ಹುಣಸೆ ಹಣ್ಣಿನಿಂದನೂ ಮಾಡ್ಬೋದು. ಯಾವುದು ಹುಳಿ ಇರ್ತದೆ ನೋಡು. ಹಾಂ, ಮತ್ತು ರೈಟ್. pH ವ್ಯಾಲ್ಯೂ ಏನಾದ್ರು ಗೊತ್ತಾ? ಆಮ್ಲಕ ಪ್ರತ್ಯಾಮ್ಲಕ pH ವ್ಯಾಲ್ಯೂ ಎಷ್ಟಪ್ಪ? 7ರಿಂದ ಕಡಿಮೆ ಇರ್ತೈತೆ? 7ರಿಂದ ಕಡಿಮೆ ಇರ್ತೈತೆ ರೀ. 7ರಿಂದ ಜಾಸ್ತಿ. 7ರಿಂದ ಜಾಸ್ತಿ ಇರೋದು ಪ್ರತ್ಯಾಮ್ಲ, 7ರಿಂದ ಜಾಸ್ತಿ